ಹರ್ಬಲೈಫ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತೆ ಅಂತ ಸುಮಾರು ವರ್ಷದಿಂದ ಕೇಳ್ಕೊಂಡ್ ಬಂದಿದ್ದೀನಿ. ನಾನು 13ನೇ ವಯಸ್ಸು ಇದ್ದಾಗಿಂದನೂ ಹರ್ಬಲೈಫ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದೀನಿ. ನೀವೇ ಯೋಚನೆ ಮಾಡಿ, ಹರ್ಬಲೈಫ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ಸ್ ಆಗೋ ಹಾಗಿದ್ದಿದ್ರೆ ನನ್ನ ತಂದೆ ತಾಯಿ ನನಗೆ ಯಾಕೆ ಕೊಡಿಸ್ತಿದ್ರು? ಯಾವ ತಂದೆ ತಾಯಿ ಆದ್ರೂ ತನ್ನ ಮಕ್ಕಳು ಲೈಫ್ ಹಾಳಾಗ್ಲಿ ಅಂತ ಯೋಚನೆ ಮಾಡ್ತಾರ? ಹರ್ಬಲೈಫ್ ಪ್ರಾಡಕ್ಟ್ಸ್ ಜೊತೆ US ಟಾಪ್ ಡಾಕ್ಟರ್ಸ್ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೊಬ್ರು ಡಾಕ್ಟರ್ ಡೇವಿಡ್ ಹೀಬರ್. ಇವರು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಆಂಜಲಸ್ ನಲ್ಲಿ ಸೆಂಟರ್ಸ್ ಫಾರ್ ಹ್ಯೂಮನ್ ನ್ಯೂಟ್ರಿಷನ್ ನ ಫೌಂಡಿಂಗ್ ಡೈರೆಕ್ಟರ್. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ನಲ್ಲಿ MD ಡಿಗ್ರಿ ಮಾಡಿದ್ದಾರೆ. ಇಂತ ದೊಡ್ಡ ಹಾರ್ವರ್ಡ್ ಡಾಕ್ಟರ್ ಸೈಡ್ ಎಫೆಕ್ಟ್ಸ್ ಇರುವಂತ ಕಂಪನಿನ ಲೀಡ್ ಮಾಡ್ತಾರ. ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ದೊಡ್ಡ ಅಥ್ಲೀಟ್ಸ್ ಹರ್ಬಲೈಫ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದಲ್ಲದೆ ಹರ್ಬಲೈಫ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲೂ ಟಾಪ್ ಅಥ್ಲೀಟ್ಸ್ ಲೈಕ್ ಮೇರಿ ಕಾಮ್, ಸ್ಮೃತಿ ಮಂದಣ್ಣ, ಯಶಸ್ವಿ ಜೈಸ್ವಾಲ್ ಹಾಗೆ ಎಷ್ಟೋ ಟಾಪ್ ಅಥ್ಲೀಟ್ಸ್ ಹರ್ಬಲೈಫ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದಾರೆ. ಇಂಥ ಟಾಪ್ ಅಥ್ಲೀಟ್ಸ್ ಗೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹರ್ಬಲೈಫ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಸೈಡ್ ಎಫೆಕ್ಟ್ಸ್ ಆಗೋ ಹಾಗಿದ್ರೆ ಇವ್ರು ಯಾಕೆ ಯೂಸ್ ಮಾಡ್ತಿದ್ರು? ದ US CDC ಅಂದ್ರೆ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಇಂತ ದೊಡ್ಡ ಆರ್ಗನೈಸೇಷನ್ ಹರ್ಬಲೈಫ್ ಲೈಫ್ ಸ್ಟೈಲ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಅನ್ನ ಡಯಾಬಿಟಿಸ್ ಪ್ರಿವೆನ್ಷನ್ ಗಾಗಿ ಅಫಿಷಿಯಲಿ ಸರ್ಟಿಫೈ ಮಾಡಿದೆ. ನೀವೇ ಯೋಚನೆ ಮಾಡಿ, ಹರ್ಬಲೈಫ್ ಪ್ರಾಡಕ್ಟ್ ಸೈಡ್ ಎಫೆಕ್ಟ್ಸ್ ಆಗೋ ಹಾಗಿದ್ರೆ CDC ಅಂತ ದೊಡ್ಡ ಆರ್ಗನೈಸೇಷನ್ ಹರ್ಬಲೈಫ್ ಅನ್ನ ರೆಕಗ್ನೈಸ್ ಮಾಡ್ತಿತ್ತ. ಸೊ ಯಾರೋ ಹೇಳೋ ಅರೆ ಬರೆ ಸುಳ್ಳನ್ನ ನಂಬೋದನ್ನ ಬಿಟ್ಟು ಸೈಂಟಿಫಿಕ್ ಫ್ಯಾಕ್ಟ್ಸ್ ಅನ್ನ ನೋಡಿ. ಯಾಕಂದ್ರೆ ರೂಮರ್ಸ್ ಸುಳ್ಳಾಗ್ಬೋದು, ಬಟ್ ಫ್ಯಾಕ್ಟ್ಸ್ ಯಾವತ್ತೂ ಸುಳ್ಳಲ್ಲ.